ಡಿಸಲ್ಯೂಷನ್ ಆಫ್ ಅ ಪಾರ್ಟ್ನರ್ಶಿಪ್. ನಾವು ಹಿಂದೆ ಅಡ್ಮಿಷನ್ ಆಫ್ ಅ ಪಾರ್ಟ್ನರ್ ನೋಡಿದ್ದೀವಿ, ರಿಟೈರ್ಮೆಂಟ್ ಆಫ್ ಅ ಪಾರ್ಟ್ನರ್ ನೋಡಿದ್ದೀವಿ, ಡೆತ್ ಆಫ್ ಅ ಪಾರ್ಟ್ನರ್ ನೋಡಿದ್ದೀವಿ. ಆ ಎಲ್ಲ ನಮಗೆ ಪಾರ್ಟ್ನರ್ಶಿಪ್ ಇದರಲ್ಲಿ ಚಾಪ್ಟ್ರಲ್ಲಿ ಸ್ಮಾಲ್ ವೇರಿಯೇಷನ್ ಇದೆ. ಇವಾಗ ಅಡ್ಮಿಷನ್ ತಗೊಂಡ್ರೆ ಒಂದು ಪಾರ್ಟ್ನರು ಹೊಸ ಪಾರ್ಟ್ನರು ಜಾಯ್ನ್ ಆಗ್ತಾರೆ ಪಾರ್ಟ್ನರ್ಶಿಪ್ ನಮಗೆ. ನೆಕ್ಸ್ಟ್ ನಮಗೆ ರಿಟೈರ್ಮೆಂಟಲ್ಲಿ ಒಂದು ಪಾರ್ಟ್ನರು ಹೊರಗಡೆ ಹೋಗ್ತಾನೆ, ಆಯಿತಾ. ಡೆತ್ತಲ್ಲಿ ಏನಾಗುತ್ತೆ ಅಂದರೆ ಒಂದು ಪಾರ್ಟ್ನರ್ ಏನಾಗ್ತಾನೆ, ಈ ಅವ್ನು ಎಕ್ಸ್ಪೈರ್ ಆಗ್ಬಿಡ್ತಾನೆ. ಸೊ ಇನ್ ಆಲ್ ದ 3 ಕೇಸಸ್ ಏನಾಗುತ್ತೆ, ನಮಗೆ ಪಾರ್ಟ್ನರ್ ಮಾತ್ರ ಚೇಂಜ್ ಆಗ್ತಾರೆ. ಒಬ್ಬ ನ್ಯೂ ಪಾರ್ಟ್ನರ್ ಒಳಗಡೆ ಬರ್ತಾನೆ, ಓಲ್ಡ್ ಪಾರ್ಟ್ನರು ಆಚೆ ಹೋಗ್ತಾನೆ, ಒಂದು ಪಾರ್ಟ್ನರು ಡೆತ್ ಆಗುತ್ತೆ. ಸೊ ಈವನ್ ದೇರ್ ಇಸ್ ಅ ಚೇಂಜ್ ಇನ್ ದ ಪಾರ್ಟ್ನರ್ಶಿಪ್ ಯಾವಾಗ ಚೇಂಜ್ ಆಗ್ತಾರೆ, ನ್ಯೂ ಅಗ್ರಿಮೆಂಟ್ ಮಾಡ್ತಾರೆ, ಆಮೇಲೆ ನ್ಯೂ ಪಾರ್ಟ್ನರ್ಶಿಪ್ ಡೀಲ್ ಮಾಡ್ತಾರೆ. ಇನ್ ದಟ್ ಕೇಸ್ ವಿ ಕಾಲ್ ದಟ್ ಆಸ್ ಅ ಡಿಸಲ್ಯೂಷನ್ ಆಫ್ ಅ ಪಾರ್ಟ್ನರ್ಶಿಪ್. ಇಲ್ಲಿ ನಮಗೆ ಡಿಸಲ್ಯೂಷನ್ ಅಂದ್ರೆ ಏನು, ಕ್ಲೋಸ್ ಮಾಡ್ತೀವಿ, ಕ್ಲೋಸ್ ಅಂತ ಬರುತ್ತೆ, ಆರ್ ಡಿಸಾಲ್ವ್ ಅಂತ ಬರುತ್ತೆ, ಆ ಥರ. ಅದೇ ನಮಗೆ ಡಿಸಲ್ಯೂಷನ್ ಆಫ್ ಅ ಪಾರ್ಟ್ನರ್ಶಿಪ್ ಫರ್ಮ್ ಅಂದರೆ ಇಲ್ಲಿ ಬೇರೆ ಕಾನ್ಸೆಪ್ಟ್. ದ ಎಂಟೈರ್ ಪಾರ್ಟ್ನರ್ಶಿಪ್ ಏನಾಗುತ್ತೆ, ಶಟ್ ಡೌನ್ ಆಗ್ಬಿಡುತ್ತೆ, ಕ್ಲೋಸ್ ಆಗ್ಬಿಡುತ್ತೆ. ನಾಳೆಯಿಂದನೇ ಯಾವುದು ಪಾರ್ಟ್ನರ್ಶಿಪ್ ಫರ್ಮ್ ಇರೋದೇ ಇಲ್ಲ. ಸೊ ಅದು ಡಿಸಲ್ಯೂಷನ್ ಆಫ್ ಅ ಪಾರ್ಟ್ನರ್ಶಿಪ್ ಫರ್ಮ್. ಎರಡು ಅರ್ಥ ಆಯ್ತಾ ಈಗ ಮಕ್ಕಳೇ? ಒಂದು ಡಿಸಲ್ಯೂಷನ್ ಆಫ್ ಅ ಪಾರ್ಟ್ನರ್ಶಿಪ್, ಒಂದು ಡಿಸಲ್ಯೂಷನ್ ಆಫ್ ಅ ಪಾರ್ಟ್ನರ್ಶಿಪ್ ಫರ್ಮ್. ಇಲ್ಲಿ ಡಿಸಾಲ್ವ್ ಆಗಬೇಕಾದ್ರೆ ಪಾರ್ಟ್ನರ್ಸ್ ಏನೇನು ಮಾಡಬೇಕು, ಯಾವ ಥರ ಮಾಡೋದು ಅಂತ. ಏನಾಗುತ್ತೆ, ಒಂದು ಫರ್ಮಲ್ಲಿ 2 ಭಾಗ, ಒಂದು ಅಸೆಟ್ಸ್ ಆಸ್ತಿ ಇರೋದು ಒಂದು ಭಾಗ ತಗೊಳ್ಳೋಣ, ಇನ್ನು ಒಂದು ಲಯಬಿಲಿಟೀಸ್ ಅಂದರೆ ನಮ್ಗೆ ಅದ್ರ ಕೆಳಗೆ ಸುಮಾರು ಬರುತ್ತೆ. ಕ್ಯಾಪಿಟಲ್ ಬರುತ್ತೆ, ರಿಸರ್ವ್ ಫಂಡ್ ಬರುತ್ತೆ, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಬರುತ್ತೆ, ಆಮೇಲೆ ಔಟ್ಸೈಡ್ ಪೇ ಮಾಡೋ ಲಯಬಿಲಿಟೀಸ್ ಇರುತ್ತೆ. ವಿ ನೀಡ್ ಟು ಪೇ ಟು ದ ಔಟ್ಸೈಡರ್ಸ್. ಸೊ ನಾನು ಫರ್ಮ್ ಕ್ಲೋಸ್ ಮಾಡಬೇಕಾದ್ರೆ ವಾಟ್ ಶುಡ್ ಐ ಡೂ? ಐ ಶುಡ್ ಪೇ ಆಫ್ ಕ್ಲಿಯರ್ ಆಫ್ ಆಲ್ ದ ಡ್ಯೂಸ್. ಯಾವುದು ಪೆಂಡಿಂಗ್ ಇಟ್ಕೋಬಾರ್ದು. ಲಯಬಿಲಿಟೀಸ್ನ ನಾನು ಪೇ ಮಾಡಬೇಕು. ಫಾರ್ ಎಕ್ಸಾಂಪಲ್, ಸಂಡ್ರಿ ಕ್ರೆಡಿಟಾರ್ಸ್, ಸಾಲ ತಗೊಂಡಿರ್ತೀವಿ, ಸಪ್ಲೈ ಮಾಡಿರ್ತಾರೆ ಗೂಡ್ಸ್, ಅವ್ರ ಹತ್ರದಿಂದ ನಾವು ಸಾಲ ತಗೊಂಡಿರ್ತೀವಿ, ದಟ್ ಹ್ಯಾಸ್ ಟು ಬಿ ಪೇಯ್ಡ್ ಬ್ಯಾಕ್. ಬಿಲ್ಸ್ ಪೇಯಬಲ್ ಪೇ ಮಾಡಬೇಕು. ಬ್ಯಾಂಕ್ ಲೋನ್ ಏನಾದರೂ ತಗೊಂಡಿದ್ರೆ ಅದು ಪೇ ಮಾಡಬೇಕು. ಬ್ಯಾಂಕ್ ಓಡಿ ಇದ್ರೆ ನಾವು ತೀರಿಸಬೇಕು, ಎಕ್ಸೆಟ್ರಾ. ರಿಸರ್ವ್ ಫಂಡಲ್ಲಿ ಏನಾಗುತ್ತೆ ಅಂದರೆ, ಪಾರ್ಟ್ನರ್ಸ್ಗೆ ಪ್ರಾಫಿಟ್ ಏನಾದರೂ ನಾವು ರಿಸರ್ವ್ ಮಾಡಿ ಇಟ್ಕೊಂಡಿದ್ರೆ ಅದನ್ನ ನಾವು ಪಾರ್ಟ್ನರ್ಸ್ಗೆ ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಕ್ಯಾಪಿಟಲ್, ಬಂಡವಾಳ ಹಾಕಿರ್ತಾರೆ ಪಾರ್ಟ್ನರ್ಸ್, ಅದನ್ನ ನಾವು ವಾಪಸ್ ಕೊಡಬೇಕು. ಹೇಗಪ್ಪ ವಾಪಸ್ ಕೊಡೋದು ಇಷ್ಟೊಂದು ಅಂತ ನಾವು ಯೋಚಿಸಿದಾಗ, ನಮ್ಮ ಕೈಯಲ್ಲಿ ಅಸೆಟ್ಸ್ ಅಂತ ಒಂದು ಆಸ್ತಿ ಅಂತ ಒಂದು ಭಾಗ ಇರುತ್ತೆ. ಸೊ ವಾಟ್ ವಿ ಡೂ, ನಾರ್ಮಲಿ ವಿ ಸೆಲ್ ದ ಅಸೆಟ್ಸ್. ಎಲ್ಲ ಅಸೆಟ್ಸ್ನ ನಾವು ಮಾರಿ ಏನು ಮಾಡ್ತೀವಿ, ಈ ಸಾಲಗಳೆಲ್ಲ ತೀರಿಸ್ತೀವಿ. ಬಾಕಿ ಇದ್ರೆ, ಇಫ್ ಐ ಸೆಲ್ ದ ಅಸೆಟ್ಸ್ ಅಂಡ್ ಇಫ್ ದೇರ್ ಇಸ್ ಎನಿಥಿಂಗ್ ವಿಚ್ ಇಸ್ ರಿಮೈನ್ಡ್ ಇನ್ ದ ಕಂಪನಿ, ದಟ್ ವಿಲ್ ಬಿ ಡಿಸ್ಟ್ರಿಬ್ಯೂಟೆಡ್ ಅಮಾಂಗ್ ಟು ದ ಪಾರ್ಟ್ನರ್ಸ್. ಪಾರ್ಟ್ನರ್ಸ್ ಯಾವ ರೇಷಿಯೋ ಅಂತ ಅಂದರೆ, ಇಲ್ಲಿ ರೇಷಿಯೋ ಕ್ಯಾಲ್ಕುಲೇಷನ್ನೇ ಇಲ್ಲ. ದ ಓಲ್ಡ್ ಮುಂಚೆ ಏನಿರುತ್ತೋ ಅವರು ಪ್ರಾಫಿಟ್ ಶೇರಿಂಗ್ ರೇಷಿಯೋ ಇರುತ್ತೆ, ಅಕಾರ್ಡಿಂಗ್ ಟು ದ ಕ್ಯಾಪಿಟಲ್ ಇರ್ಬೋದು. ಸೊ ಆ ರೇಷಿಯೋ ಮೇಲೆ ಅವ್ರು ಏನು ಮಾಡ್ತಾರೆ, ಎಲ್ಲರಿಗೂ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಸೊ ದಿಸ್ ಇಸ್ ಸಮಥಿಂಗ್ ರಿಲೇಟೆಡ್ ವಿತ್ ದ ಡಿಸ್ಟ್ರಿಬ್ಯೂಷನ್ ಆಫ್ ಅ ಪಾರ್ಟ್ನರ್ಶಿಪ್. ಇವಾಗ 2ನೇ ಭಾಗಕ್ಕೆ ಬರೋಣ. ಏನು 2ನೇ ಭಾಗ ಅಂದರೆ, ಯಾವ ಥರ ಪ್ರೊಸೀಜರು ನಾವು ಅಕೌಂಟ್ಸ್ ಮಾಡೋದು ಯಾವ ರೀತಿ. ಇಲ್ಲಿ ನಾವು 3 ಲೆಡ್ಜರ್ ಅಕೌಂಟ್ ಓಪನ್ ಮಾಡ್ತೀವಿ. ಒನ್ ಇಸ್ ದ ರಿಯಲೈಸೇಷನ್ ಅಕೌಂಟ್, 2ನೇದು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್, 3ನೇದು ಬ್ಯಾಂಕ್ ಅಕೌಂಟ್, 4ನೇದು ಬೇಕಂದ್ರೆ ಮಾತ್ರ ಪಾರ್ಟ್ನರ್ಸ್ ಲೋನ್ ಅಕೌಂಟ್ ಮಾಡ್ತೀವಿ ಇಫ್ ರಿಕ್ವೈರ್ಡ್, ಇಲ್ಲ ಅಂದ್ರೆ ಮಾಡಲ್ಲ. ಸೊ 3 ledger you have to remember. One is the realization account, the second is partners capital account, the third is bank